सद्गुरु श्री गुरु महाराज ओम श्री गुरुभ्यो नमः। पूर्णस्य पूर्णमादाय पूर्णमेवावशिष्यते। जिया रेणुकाचार्याः शिवाचार्याः शिरोमणि हे वीरशैव सिद्धान्तं स्थापयामास भूतले। ಪ್ರಥಮದಲ್ಲಿ ಪಂಚ ಆಚಾರ್ಯರನ್ನು ನನ್ನ ಹೃದಯದಿಂದ ಧ್ಯಾನಿಸುತ್ತಾ ನನ್ನ ಏಕೈಕ ಗುರುವಾದ ಶಿವಯೋಗಿ ಮಹಾಸ್ವಾಮಿಗಳನ್ನು ನನ್ನ ಹೃದಯದಿಂದ ಧ್ಯಾನಿಸುತ್ತಾ ಹೈದರಾಬಾದ್ ಕರ್ನಾಟಕದ ಗಡಿಭಾಗದ ಜಯಶಿವನಗರ ಸುಕ್ಷೇತ್ರದ ಒಡೆಯನಾಗಿರುವಂತಹ ಭಗವಂತ ಶಕ್ತಿ ಅಧಿದೇವತೆಯಾಗಿರುವಂತಹ ವೀರಭದ್ರ ಮಹಾಸ್ವಾಮಿ ಅಡಿಗಾರಿ ಅನಂತ ಕೋಟಿಯ ಭಕ್ತಿಯ ನಮನವನ್ನು ಸಲ್ಲಿಸಿ ಇತಿಹಾಸ ಪ್ರಸಿದ್ಧವಾದ ಹುಮನಾಬಾದ ಜಾತ್ರಾ ಮಹೋತ್ಸವದ ಸಭೆಯಲ್ಲಿ ಉಪಸ್ಥಿತರಿರುವಂತ ತಮಗೂ ಹಾಗೂ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿಕೊಳ್ಳುವಂತ ಬೀದರ್ ಜಿಲ್ಲಾಧಿಕಾರಿಗಳಾದ ಸಹೋದರಿ ಶಿಲ್ಪಾದೇವಿ ಅವರೇ, ಈ ಕಾರ್ಯಕ್ರಮದ ಕುರಿತು ನಮಗೂ ಹಾಗೂ ನಿಮ್ಮೆಲ್ಲರಿಗೂ ಚಂದ್ರಶೇಖರ ಬಸವ ಪಾಟೀಲ್ ಅವರೇ, ಭೀಮರಾವ್ ಬಸವ ಪಾಟೀಲ್ ಅವರೇ, ವಿಶೇಷವಾಗಿ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬಸವ ಕಲ್ಯಾಣ ಸಂಘಟನೆಯಾಗಿರುವಂತಹ ನಮ್ಮ ಕುದುರೆಗೆ ಅವರೇ, ನಮ್ಮ ಅರ್ಜುನ್ ಮೇಡಮ್ ಅವರೇ, ನಮ್ಮ ಸಿಒ ಅವರೇ, ಎಲ್ಲರಿಗೂ ಎಲ್ಲ ಅರ್ಚಕ ಸಿಬ್ಬಂದಿಗಳನ್ನು ಮಾಡಿಕೊಂಡು ಪತ್ರಿಕಾ ಪ್ರತಿನಿಧಿಗಳೇ, ಸುದ್ದಿ ಮಾಧ್ಯಮದವರೇ, ಎಲ್ಲರಿಗೂ ನಿಜಕ್ಕೂ ಬಹಳ ಸಂತೋಷ ಸಂತೋಷ ಯಾಕೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಹೈದರಾಬಾದ್ ಕರ್ನಾಟಕದ ರಾಷ್ಟ್ರೀಯ ಪ್ರಸಿದ್ಧವಾಗಿರುವಂತಹ ನಿಜಕ್ಕೂ ಕೂಡ ಕರ್ನಾಟಕದ ಕುಂಭಮೇಳ ಕೂಡ ಮೈಸೂರಿಗೆ ನಾವು ಭಾವಿಸ್ತೀವಿ. ಯಾಕಂದ್ರೆ ಆಂಧ್ರ ಮಹಾರಾಷ್ಟ್ರ ಇಸ್ಲಾಮವನ್ನು ಸೇರಿ ವೀರಭದ್ರ ಮಹಾಸ್ವಾಮಿ ನೋಡಿ ನಿಜಕ್ಕೂ ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ನನಗೂ ಕೂಡ ಬಹಳ ಸಂತೋಷ ಅನಿಸ್ತಾ ಇದೆ. ಏನ್ ಸಂತೋಷ ಅನಿಸ್ತಾ ಇದೆ ಅಂದ್ರೆ ನಾನು ಭಗವಂತ ಆದ್ಯತೆ ನಿನ್ನೆ ಫೋನ್ ಅವರಿಗೆ ಈ ವರ್ಷ ಏನೇನ್ ಮಾಡ್ಬೇಕಂತೇಳಿ ಯೋಗಗಳು ಕೊಡ್ಬೇಕಂತೇಳಿ ನಾನು ವೀರಗಳು ವೀರಭದ್ರ ಮಹಾಸ್ವಾಮಿಯ ಅಗ್ನಿ ಪ್ರವೇಶ ಬೆಳಗ್ಗೆ 5:30 ಅದೇ ರೀತಿಯಾಗಿ ಕಾರ್ಯಕ್ರಮ 5:30 ನಾವು ವಿಚಾರ ಮಾಡಿದ್ವಿ. ಇವಾಗ ಸ್ವಯಂ ವೀರಭದ್ರ ಮಹಾಸ್ವಾಮಿಗೆ ಯಾರು ಸ್ವಾಗತ ಮಾಡ್ಬೇಕಂದ್ರೆ ಸೂರ್ಯದೇವರಿಗೆ ಬಂದು ಸ್ವಾಗತ ಮಾಡಿದ್ರೆ ನಾವು ಅಪೇಕ್ಷೆ ಪಟ್ಟಿವಿ ಈ ವರ್ಷ. ಅದೇ ರೀತಿ ಹಬ್ಬ ಬಂದಿವೆ, ನಾವೆಲ್ಲರೂ ಕೂಡ ವಿಚಾರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಂತೇಳಿ ನನ್ನ ನಡೆಯುತ್ತದೆ. ತಾವೆಲ್ಲರೂ ಕೂಡ ಒಂದು ಮಾತು ಗಮನದಲ್ಲಿ ಇಟ್ಕೊಳ್ಬೇಕು. ಸಾಕಷ್ಟು ವಿಷಯಗಳ ಬಗ್ಗೆ ಗೊಂದಲದಾಗಿರ್ತಾವಲ್ಲ, ಹೌದಾ? ಪತ್ರಕರ್ತರನ್ನು ಕೇಳೋದು ಪಟ್ಟಿದ್ದೀವಿ. ಅವಾಗ ನೀವು ಮಾಲಿನ್ಯದಿಂದಾಗ ಯಾವ ಪಾರ್ಟಿ ಈ ಪಾರ್ಟಿ ಆ ಪಾರ್ಟಿ ಅಂತಂದ್ರೆ ನಾನೀಗ ಒಂದೇ ಮಾತಾ ಇದ್ದೇನೆ. ದಿನಾಂಕ 10 ತಾರೀಕಿನಿಂದ ಕೇವಲ ವೀರಭದ್ರ ಸ್ವಾಮಿ ಪಾರ್ಟಿ ಯಾವುದು ವೀರಭದ್ರ ಮಹಾಸ್ವಾಮಿ ಭಕ್ತರು ಇಲ್ಲಿರುವಂತ ಎಲ್ಲರಿಗೂ ಒಂದು ಮಾತಾಡ್ತೇನೆ. ಏನಂತಂದ್ರೆ ಬೇಡಿಕೆ ಭಗವಂತ ಅತಿಥಿಯವರಿಗೆ ಕುಂತಾನ
ಅವನಿಗೆ ನಮ್ಮ ಕಾಲದ್ದು ನಡೆಯಲಿಲ್ಲ. ಕಾಲದ ಸಮಯ ಅವತ್ತಿನ ನಾವು ಬೀಳ್ಬೋದು, ಅವರು ಬೀಳ್ಬೋದು, ಎಲ್ಲ ಒಂದು ತಿಳಿದಿರೋದು ನಮ್ಮ ಗುರುಗಳು ಮಾಡಿದ್ದೇವೆ. ಎಂತ ಮಾತಂದ್ರೆ ಮನುಷ್ಯ ದೊಡ್ಡ ಸ್ಥಾನ ಸಿಗ್ತದ. ಆ ಸ್ಥಾನ ಸಿಕ್ಕಿದ ಬಗ್ಗೆ ಏನ್ ಮಾಡ್ತಾರ, ಪೂರ್ತಿ ಸಿಕ್ಕಿದ್ಮೇಲ ಪೂರ್ತಿ ತಿರುಗಬೇಕಂತ ಕೊಟ್ಟಿರ್ಬೇಕಂತ ತಿಳಿದಿರ್ಬೇಕು. ಇವತ್ತು ನಮ್ಮ ವಿಚಾರ ಇಷ್ಟೇ, ಸಮಾಜದ ವಿಚಾರಗಳನ್ನು ವ್ಯಕ್ತಿಯಾಗಿ ನಾವು ವಿಚಾರಗಳನ್ನು ಹೋಗೋಣ. ನಾವೆಲ್ಲರೂ ಎಲ್ಲರೂ ಹೇಳಿದ್ರು ಹುಮ್ನಾಬಾದ ಹೆಸರದ, ಹುಮ್ನಾಬಾದ ಕೀರ್ತಿಯದ, ಹುಮ್ನಾಬಾದ ಪ್ರತಿಷ್ಠಿತ. ಇದು ಪ್ರತಿಷ್ಠಿತೆ, ಕೀರ್ತಿ, ಗೌರವ ಅಂದ್ರೆ ಕೇವಲ ಹುಮ್ನಾಬಾದ ತಾವೆಲ್ಲರೂ ಕೂಡ ವೀರಭದ್ರ ಮಹಾಸ್ವಾಮಿಯ ಭಕ್ತಿ ಪ್ರೀತಿ ಅಚಲವಾಗಿ ನಮ್ಮ ಮನಸ್ಸಿನಲ್ಲಿ ನೆನಪಿಗೆ ತಾವೆಲ್ಲರೂ ಕೂಡ ಸೇವೆ ಮಾಡಿ. ಯಾಕಂದ್ರೆ ಸಾಕಷ್ಟು ವಿಷಯಗಳಿಗೆ ಈ ಜನತೆಗೆ ವೀರಭದ್ರ ಮಹಾಸ್ವಾಮಿಯ ಪಾಲ್ಗೊಳ್ಳಿ ನಾನು ದೇವಸ್ಥಾನದ ಅಧ್ಯಕ್ಷರಿಗೂ ಹಾಗೂ ಎಸಿಗೆ ವಿನಂತಿ ಮಾಡ್ತೀವಿ. ಯಾಕಂದ್ರೆ ಭಕ್ತರಿಗೆ ಅತಿ ಪ್ರೀತಿಯಾದಂತ ವಿಚಾರಗಳ ಬಗ್ಗೆ ಗಮನ ಇಟ್ಟುಕೊಂಡು ಅವರನ್ನು ಪ್ರೀತಿಗೆ ಮಾತನಾಡಬೇಕು. ನಾನು ನಾವು ಎಸಿಗಳಿಗೂ ಕೂಡ ಹೇಳ್ತೀವಿ, ನಮ್ಮ ಸಿಒಗೆ ಮುನ್ಸಿಪಲ್ ಸಿಒಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ. ಬರುವಂತ ಭಕ್ತರಿಗೆ ಈಗಾಗಲೇ ಸಾಕಷ್ಟು ವಿಚಾರಗಳು ರೋಡ್ ಕೂಡ ಹದಿಗೆಟ್ಟಿವೆ, ಅಲ್ಲಿ ಕೂಡ ರೋಡ್ಗಳು ಹದಿಗೆಟ್ಟು ವಿಚಾರ ಚೆನ್ನಾಗಿ ಮಾಡ್ಕೊಂಡ್ರೆ ಉತ್ತಮವಾದಂತ ಒಂದು ಜಾಗ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಏನಂತಂದ್ರೆ ತಾವು ಬದಲಿಗೆ ಮತ್ತೊಬ್ಬರಿಗೆ ಬದಲಿಗೆ ಪ್ರೇರಣೆಯಾಗಿ. ಯಾಕಂತಂದ್ರೆ ನಾನು ಎಲ್ಲರಿಗೂ ತೆಗೆದುಬೇಕಾಗಿದೆ ಬಂದ್ರೆ ಈ ಎಲ್ಲರೂ ನಾವು ಯಾರು ಕೂಡ ತಾವು ಯಾರು ಕೂಡ ಗೊಂದಲ ಮನಸ್ಸಿನ ಹಿಡಿಯಕ್ಕೆ ಹೋಗಬೇಕು. ಶುದ್ಧ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ ವೀರಭದ್ರ ಮಹಾಸ್ವಾಮಿಯ ಜಾತ್ರೆ ಮಾಡ್ಕೊಂಡು ಬರೋಣ ಹೇಳೋದ್ರಿಂದ ನಾನು ನನ್ನ ಸಹೋದರಿ ಶಿಲ್ಪವಾಗಿ ಮಾತನಾಡಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಜಿ ಶಾಸಕರು ಕೂಡ ಅಭಿನಂದನೆ ತಿಳಿಸಿದ್ರು. ನಿಜಕ್ಕೂ ಕೂಡ ನಾವು 36 ವರ್ಷಕ್ಕೆ ಯಾರು ಹೆಣ್ಮಕ್ಳು ನಮ್ಮ ಸಭೆಯಲ್ಲಿ ಬರ್ತಿಲ್ಲ. ಆದರೆ ವೀರಭದ್ರ ಮಹಾಸ್ವಾಮಿ ಸ್ಪೆಷಲಿ ವೀರಭದ್ರ ಸ್ವಾಮಿ ಕರ್ನಾಟಕ ಮಾಡಿದ್ರೆ ನಾವೊಂದು ಭಾವಿಸ್ತೀವಿ. ನಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಯಶಸ್ವಿ ಮಾಡ್ಕೊಂಡು ಬಂದಿದ್ದೀವಿ. ಇದರಲ್ಲಿ ನಾನು 2 ದಿವಸಗಳಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇದೊಂದು ಎಲ್ಲ ಆರೋಗ್ಯ ಸಿಗೋದು ತಾವು ಊಟ ಮಾಡಿಕೊಂಡು ನಾವು ಬಂದಿಲ್ಲ. ಆದ್ರೆ ನಾವು ಹಚ್ಚಬೇಕಾದ ಸೂಕ್ಷ್ಮಗಳು ಕಾಪಾಡಿಕೊಂಡು ಬಂದಿರೋ ಕಾರಣ ಅದು ನಿಜಕ್ಕೂ ಕೂಡ ಶಾಖವಾದ ಕಾರ್ಯಕ್ರಮವನ್ನು ಭಾವಿಸ್ತೀವಿ. ಇದೇ ರೀತಿ ಉತ್ತರೋತ್ತರವಾಗಿ ವೀರಭದ್ರ ಮಹಾಸ್ವಾಮಿಯ ಸೇವೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ. ಅಗ್ನಿ ಸೇವೆ ಮಾಡುವಂತ ಎಲ್ಲ ಪಟ್ಟುಗಳಿಗೆ ಒಂದು ಮಾತಾಡ್ತೀನಿ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಭಕ್ತರಿಗೆ ಯಾವುದೇ ದಬ್ಬಾಳಿಕೆ ಇಲ್ಲದೆ, ಯಾವುದೇ ಮುಂದಿಲ್ಲದೆ ಪ್ರೀತಿಯಿಂದ ನಡ್ಕೊಳ್ಳುವಂತ ವಿಚಾರಗಳನ್ನು ಇಟ್ಕೊಂಡು ಮಾತನಾಡಿ ನನ್ನ ಕಡೆಯ ಸಂದೇಶ ಕೂಡ ಇಷ್ಟಪಡ್ತೀನಿ. ತಾವೆಲ್ಲರೂ ಕೂಡ ಸುಂದರವಾದಂತ ಬದುಕು ಹೋಗಬೇಕಂತಂದ್ರೆ ಒಂದು ಕೆಲಸ ಮಾಡಿ. ಏನಂತಂದ್ರೆ ಓದಿವಿ. ಏನಂತಂದ್ರೆ ಮನುಷ್ಯ 24 ತಾಸು ಏನ್ ಮಾಡಿದ್ರೆ ಎಲ್ಲರೂ ತಪ್ಪು ಮಾಡಬೇಕಂತ. ಅದಕ್ಕೆ ಮಾತಾಡ್ತಾರೆ, किसी की गलतियों का दूसरा मतलब, किसी की गलतियों का दूसरा मतलब खुदा बैठा है दूसरा मतलब। यार थोड़ा मेरे से बैठे ಎಲ್ಲರೂ ಚೆಂಡು ಸಿಕ್ಕಿದ್ದಾರೆ. ನಾವೆಲ್ಲರೂ ಒಂದಾಗಿ ಚೆಂದಾಗಿ ಸ್ನೇಹವಾಗಿ ವಾಸ್ತವ್ಯದಿಂದ ಯಾರು ಮಾಡ್ಕೊಂಡು ಬರೋಣ ಮಾತು ಹೇಳಿ ನಾವೆಲ್ಲರೂ ವಿಶೇಷ ಯಾತ್ರೆ ಯಾರು ಮಾಡ್ಕೊಂಡ್ರೆ ಇಟ್ ಇಸ್ ಎ ನ್ಯಾಷನಲ್ ಇಂಟಿಗ್ರೇಷನ್. ಭಾರತ ಭಾವನೆ ತೋರಿಸುವಂತ ನಾವೆಲ್ಲ ಒಂದು ಭಾವನೆ ತೋರಿಸುವಂತ ಇದೊಂದು ನಾವು ಜಾತ್ರೆ ಹೇಳ್ತೀವಿ. ಹೊಡೆದಂತ ಮನುಷ್ಯರು ಒಂದಾಗಬೇಕು, ಹೊಡೆದಂತ ಪರಿವಾರಗಳು ಒಂದಾಗಬೇಕು, ಹೊಡೆದಂತ ವಿಚಾರಗಳು ಒಂದಾಗಬೇಕು ಅಂತ ನಾವು ಜಾತ್ರೆ ಮಾಡ್ತೀವಿ. ಇದಕ್ಕೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಮಾತಿಗೆ ಭವ್ಯತೆ ತೋರಿಸುವಂತ ಹಬ್ಬಕ್ಕೆ ನಾವು ಜಾತ್ರೆ ಹೇಳ್ತೀವಿ. ಆ ಜಾತ್ರೆ ಎಲ್ಲರೂ ಹೊಡೆದಂತ ಮನುಷ್ಯರು ಒಂದಾಗಂದ್ರೆ ಆ ವೀರಭದ್ರ ಮಹಾಸ್ವಾಮಿ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ಎಲ್ಲರಿಗೂ ಕೂಡ ಈ ಕಡೆ ನಾವೆಲ್ಲ ನಡೀತೀವಿ. ಯಾಕಂದ್ರೆ ನಮ್ಮೆಲ್ಲರಿಗೂ ಕೂಡ ಆ ವೀರಭದ್ರ ಮಹಾಸ್ವಾಮಿ ಶುಭಕಾಲದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತಿನ ಅಚ್ಚುಕಟ್ಟಾಗಿ ತಿಳಿಯಾಗಿ ಯಾವುದೇ ಒಂದು ವಿಚಾರ ಗೊಂದಲ ಇದ್ದರೆ ನಾವೆಲ್ಲರೂ ಕೂಡ ಪ್ರಕಟಣೆ ಮಾಡಿ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದನ್ನು ಹೇಳಬಯಸಿದೆ. ವೀರಭದ್ರ ಮಹಾಸ್ವಾಮಿಯ ಆಶೀರ್ವಾದ ನಾವೆಲ್ಲರೂ ಕೂಡ ತಗೊಳ್ಳುವ ಮಾತನ್ನು ಹೇಳಿ ನನ್ನ ಸಂಘಟನೆಸಿದ ವೀರಭದ್ರ ಮಹಾಸ್ವಾಮಿ
सद्गुरु वीरभद्रेश्वर महाराज की, 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 जय मंगलमय पार्वती शिवानंद महादेव। ಶಿವಮೊಗ್ಗದ ಆ ಕರುಣಾನಿಧಿಯಾಗಿದ್ದ ವೀರಭದ್ರ ಮಹಾಸ್ವಾಮಿ ಸಮಸ್ತ ಭಕ್ತರಿಗೆ ಆಯು ಆರೋಗ್ಯ ಐಶ್ವರ್ಯ ಸಂಪತ್ತದ ಬಗ್ಗೆ ಕಳಿಸಿ ಕಾಪಾಡಿ ಎಂಬ ಮಾತುಗಳೇ ನನ್ನ ಅಂತಃಕರಣದ ಎಲ್ಲರಿಗೂ ಒಂದು ಆಶೀರ್ವಾದ ಆಗಲಿ ಎಂಬ ಮಾತುಗಳೇ ನಮ್ಮ ಮಾತಿಗೆ